ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ನೋಟಿಫಿಕೇಷನ್ ಅಪ್ಲೋಡ್ ಮಾಡುವ ವಿಧಾನ ಹಾಗೂ ಪ್ಲೆಡ್ಜ್ ಸೆರೆಮನಿಯ ಫೋಟೋವನ್ನು ಅಪ್ಲೋಡ್ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ನೀವು ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಲ್ಲಿ ecoclubs.education.government.in ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಕೊಡಬೇಕಾಗುತ್ತದೆ. ರೈಟ್ ಕಾರ್ನರ್ನಲ್ಲಿ ಮೇಲೆ ಕಾಣುವ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಶಾಲೆಯ UDS ಕೋಡನ್ನು ತಪ್ಪಿಲ್ಲದಂತೆ ನಮೂದಿಸಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ನಂತರ ಪಾಸ್ವರ್ಡನ್ನು ನಮೂದಿಸಿ, ಒಂದು ವೇಳೆ ಪಾಸ್ವರ್ಡ್ ಮರೆತಿದ್ದಲ್ಲಿ ಫರ್ಗಟ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, UDS ಪೋರ್ಟಲ್ನಲ್ಲಿ ಲಿಂಕ್ ಆಗಿರುವ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ನಮೂದಿಸಿ ಕ್ಯಾಪ್ಚಾವನ್ನು ಭರ್ತಿ ಮಾಡಿ, ನಂತರ ನಿಮಗೆ ಬೇಕಾಗಿರುವ ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಿ. ಪಾಸ್ವರ್ಡನ್ನು ಅಪ್ಡೇಟ್ ಮಾಡಿಕೊಂಡ ನಂತರ ನಿಮಗೆ ಎನ್ವಿರಾನ್ಮೆಂಟ್ ಡೇ 2026 ಹ್ಯಾವ್ ಯು ಟೇಕನ್ ದ ಪ್ಲೆಡ್ಜ್ ಅಂತ ಇದೆ. ಅಂದರೆ ನೀವು ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟಂತೆ ಸ್ವೀಕರಿಸಿದ ಪ್ರತಿಜ್ಞಾವಿಧಿಯ ಬಗ್ಗೆ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. ಇಲ್ಲಿ ನಂಬರ್ ಆಫ್ ಟೀಚರ್ಸ್ ಪಾರ್ಟಿಸಿಪೇಟೆಡ್ ಅಂತ ಇದೆ, ಅಂದರೆ ಎಷ್ಟು ಜನ ಶಿಕ್ಷಕರು ಭಾಗವಹಿಸಿದ್ದಾರೆ ಅನ್ನುವ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. ನಂತರ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಅಂತ ಇದೆ, ಅಲ್ಲಿ ಎಷ್ಟು ಜನ ಶಿಕ್ಷಕರು ಭಾಗವಹಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗ್ತದೆ. ನಂತರ ಇಲ್ಲಿ ಪ್ಲೆಡ್ಜ್ ಸೆರೆಮನಿಗೆ ಸಂಬಂಧಪಟ್ಟಂಥ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ನಾನು ಇಲ್ಲಿ ಒಂದು ಫೋಟೋವನ್ನು ಚೂಸ್ ಫೈಲ್ ಆಪ್ಷನ್ ಆಯ್ಕೆ ಮಾಡೋದರ ಮೂಲಕ ಕ್ಲಿಕ್ ಮಾಡಿಕೊಂಡಿದ್ದೇನೆ. ಆಗ ಅಪ್ಲೋಡ್ ಫೇಲ್ಡ್, ದಿಸ್ ಇಮೇಜ್ ಡಸ್ ನಾಟ್ ಕಂಟೈನ್ GPS ಲೊಕೇಶನ್ ಡಾಟಾ ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ನಾನು ಅಪ್ಲೋಡ್ ಮಾಡಿದಂಥ ಫೋಟೋ ಜಿಯೋ ಟ್ಯಾಗ್ ಫೋಟೋ ಆಗಿರುವುದಿಲ್ಲ, ಹಾಗಾಗಿ ಇದು ಫೇಲ್ಡ್ ಅಂತ ಬಂದಿದೆ. ನೀವು ಜಿಯೋ ಟ್ಯಾಗ್ ಫೋಟೋ ತೆಗೆಯುವ ವಿಧಾನ ಹೇಗೆಂದರೆ, ನೀವು ಕ್ಯಾಮರಾವನ್ನು ಆನ್ ಮಾಡಿಕೊಂಡ ನಂತರ ಕ್ಯಾಮರಾದ ಮೇಲ್ಗಡೆ ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಕಾಣ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಹಲವಾರು ಆಪ್ಷನ್ಗಳು ಬರ್ತದೆ. ಅಲ್ಲಿ ಲೊಕೇಶನ್ ಟ್ಯಾಗ್ಸ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಅದನ್ನು ಎನೇಬಲ್ ಮಾಡಿಕೊಳ್ಳಿ. ನಂತರ ನೀವು ತೆಗೆದಂಥ ಫೋಟೋ ಇದೆಯಲ್ವಾ, ಅದು ಜಿಯೋ ಟ್ಯಾಗ್ ಫೋಟೋ ಆಗಿರ್ತದೆ. ಜಿಯೋ ಟ್ಯಾಗ್ ಫೋಟೋ ನೋಡಲಿಕ್ಕೆ ಮಾಮೂಲಿ ಫೋಟೋ ಥರನೇ ಕಾಣ್ತದೆ, ಬಟ್ ಅಲ್ಲಿ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಫೋಟೋ ತೆಗೆದ ಸ್ಥಳ, ಸಮಯ, ಅಕ್ಷಾಂಶ, ರೇಖಾಂಶ ಇವೆಲ್ಲ ಮಾಹಿತಿಗಳು ಇರ್ತದೆ. ಈ ಫೋಟೋವನ್ನು ಅಪ್ಲೋಡ್ ಮಾಡಿದರೆ ಮಾತ್ರ ತೆಗೆದುಕೊಳ್ತದೆ. ಈಗ ನೋಡಿ, ನಾನು ಜಿಯೋ ಟ್ಯಾಗ್ ಫೋಟೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೆಡ್ಜ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಫಾರ್ ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಬಂದಿದೆ, ಈಗ ಸಕ್ಸಸ್ಫುಲ್ ಆಗಿದೆ. ನಂತರ ಇಲ್ಲಿ ಕ್ಲಿಕ್ ಹಿಯರ್ ಟು ರೀ ಅಪ್ಲೋಡ್ ದ ನೋಟಿಫಿಕೇಶನ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಡೌನ್ಲೋಡ್ ವರ್ಡ್ ಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ವರ್ಡ್ ಫೈಲ್ ಡೌನ್ಲೋಡ್ ಆಗ್ತದೆ. ಅಲ್ಲಿ ಅದನ್ನು ಪ್ರಿಂಟ್ ತೆಗೆದುಕೊಳ್ಬೇಕು. ಪ್ರಿಂಟ್ ತೆಗೆದುಕೊಂಡ ನಂತರ ಅಲ್ಲಿ ಮುಖ್ಯಸ್ಥರ ಹೆಸರು, ಇಕೋ ಕ್ಲಬ್ ನೋಡೆಲ್ರವರ ಹೆಸರು, ಹಾಗೆ ಮೆಂಬರ್ಗಳ ಹೆಸರು ಇತ್ಯಾದಿ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸಹಿ ಮತ್ತು ಮೊಹರಿನೊಂದಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ನಂತರ ಆ ಕಾಪಿಯನ್ನು ಒಂದು ಫೋಟೋ ತೆಗೆದುಕೊಳ್ಳಿ ಅಥವಾ ಒಂದು PDF ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ನೀವು ಹಿಂದೆ ಬಂದು ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಈಗಾಗಲೇ PDF ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡಿರುವಂಥ ಫೈಲನ್ನು ಅಥವಾ ಇಮೇಜ್ ರೂಪದಲ್ಲಿರುವಂಥ JPG ಫೈಲನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಓನ್ಲಿ ದಿಸ್ ಟೈಮ್ ಅನ್ನುವಂಥ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೈಲ್ ಮ್ಯಾನೇಜರ್ಗೆ ಅದು ಕರ್ಕೊಂಡು ಹೋಗ್ತದೆ. ಅಲ್ಲಿ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಳ್ಳಿರುವಂಥ ಇಮೇಜ್ ಅಥವಾ PDF ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಮೇಲ್ಗಡೆ ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇಲ್ಲಿಗೆ ನೀವು ನೋಟಿಫಿಕೇಷನನ್ನು ಅಪ್ಲೋಡ್ ಮಾಡುವ ವಿಧಾನ ಸಂಪೂರ್ಣ ಮುಗಿಯುತ್ತದೆ. ಆತ್ಮೀಯರೇ, ಈ ವಿಡಿಯೋದಲ್ಲಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಪ್ರತಿ ಶಾಲೆಯವರು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡುವ ವಿಧಾನ, ಹಾಗೆ ಪ್ಲೆಡ್ಜ್ ಸೆರೆಮನಿಯ ಫೋಟೋವನ್ನು ಅಪ್ಲೋಡ್ ಮಾಡುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ರೈಸಿಂಗ್ ಸನ್ ಚಾನಲನ್ನು ಮೊದಲ ಬಾರಿ ವೀಕ್ಷಣೆ ಮಾಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.